ನೋಡಿ ಸರ್, ಈ ಮಾಫಿ ಸಾಕ್ಷಿ ಪ್ರಕರಣ ಇದೆಯಲ್ಲ, ಇದು ದರ್ಶನ್ ಕೇಸಲ್ಲಿ ಭಾಳ ಸದ್ದಾಗ್ತಿತ್ತು. ಹೌದು, ಅಪ್ರೂವರ್ ಆಗ್ಬಿಡೋದು ಅಂತ. ಹೌದು. ಇವರು ಯಾವ ತರಹ ಕೆಲಸ ಮಾಡಿದಾರಂತೆ ಅಂತ ಹೇಳಿದ್ರೆ, ನನಗೆ ಬಂದ ಮಾಹಿತಿಯ ಪ್ರಕಾರ ಇವರು ಯಾರ್ಯಾರಿಗೆ ಹಣ ತಗೊಂಡು ಸೀಟ್ ಕೊಟ್ಟಿದ್ರು, ಪೋಸ್ಟ್ ಕೊಟ್ಟಿದ್ರು, ಪಶುವೈದ್ಯಾಧಿಕಾರಿ ಪೋಸ್ಟ್ ಕೊಟ್ಟಿದ್ರು, ಅವ್ರನ್ನೆಲ್ಲ ಸೈಡಿಗೆ ಕೂರಿಸಿ ಇವರೇ ಒಂದು ಕ್ವಶನ್ ಕೊಟ್ಟು ಮಾಡಿಸಿದ್ರಂತೆ, ಫಿಲ್ ಮಾಡಿಸಿದ್ರಂತೆ. ಆಯಿತು, ಇಲ್ಲಿ 20ಕ್ಕೆ 20 ನಂಬರ್ ತಗೊಂಡಿದೆಯಲ್ಲಪ್ಪ, ಇದು ಎಕ್ಸಾಮ್ ಬರೀ ನೋಡೋಣ ಅಂತ. ಅಲ್ಲಿ ಎಲ್ಲರೂ ಸಿಗಾಕೊಂಡಿದ್ದಾರಂತೆ. ಅವ್ನು ಗೊತ್ತೇ ಇಲ್ಲ ಆನ್ಸರ್, ಯಾಕೆ ಕಾಪಿ ಮಾಡಿದ್ದಾನೆ ಅಂತ ಗೊತ್ತು. ಆಮೇಲೆ ಎಕ್ಸಾಮ್ಗೆ ಮುಂಚೆನೇ ಕ್ವಶನ್ ಪೇಪರ್ನ ಕೊಟ್ಟು ಅವರ ಫಾರ್ಮ್ ಹೌಸಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೈನ್ ಅಪ್ ಮಾಡಲಾಗಿತ್ತಂತೆ, ಕ್ವಶನ್ಗಳನ್ನ ಹೇಳಿ ಈ ಥರ ಆನ್ಸರ್ ಬರೀಬೇಕು ಅಂತ. ಇದು ಈಡಿಗೆ ಗೊತ್ತಾಗಿದೆ. ಯಾವಾಗ ಎಲ್ಲ ಕ್ಯಾಂಡಿಡೇಟ್ಗಳು ತಮ್ಮ ಕೆಲಸ, ಪಶುವೈದ್ಯಾಧಿಕಾರಿ ಕೆಲಸ ಹೋಗಲಿ, ಪರ್ಮನೆಂಟಾಗಿ ಜೈಲಿಗೆ ಹೋಗ್ತೀವಿ ಅಂತ ಯಾವಾಗ KPSC ಅಭ್ಯರ್ಥಿಗಳ ಆಯ್ಕೆ ಆಗಿದ್ರೆ ಅವ್ರಿಗೆ ಗೊತ್ತಾಯಿತು. ಮೊನ್ನೆ ದರ್ಶನ್ ಕೇಸು ಜನರಲ್ ನಾಲೆಡ್ಜ್ಗೆ ಅಂತ ಭಾಳ ಓದ್ಕೊತಿದ್ರು ಅಂತ ಕಾಣುತ್ತೆ. ಸರ್ ಅಪ್ರೂವರ್ ಆಗಿಬಿಡ್ತೀವಿ, ಕೈ ಎತ್ಬಿಡು, ಸಾಕ್ಷಿ ಹೇಳ್ತೀವಿ, ಏನೇನು ಕೊಟ್ವಿ, ಏನು ಮಾಡಿದ್ವಿ, ಎಲ್ಲಿ ಮಾಡಿದ್ವಿ ಅಂತ ಕೊಡ್ತೀವಿ ಅಂತ ಒಪ್ಕೊಂಬಿಟ್ಟಿದ್ದಾರಂತೆ. ಈಗ ಸಾವುಕಾರ ಶಿವಶಂಕರಪ್ಪ ಸಾವುಕಾರರಿಗೆ ಈಗ ಇಡಿನವರು ಬಿಡೋ ಚಾನ್ಸಸ್ಗಳು ತೀರಾ ಕಡಿಮೆ. ಒಂದು ಯಾವುದೋ ಪ್ರಭಾವಿ ಕುಟುಂಬ ಅಂತೆ ಇವರ ಬೆಂಬಲಕ್ಕಿದೆಯಂತೆ, ಈ ಕಡೆ ಕಾಂಗ್ರೆಸ್ ಸರ್ಕಾರ ಇದೆ. ಆಮೇಲೆ ಹೈಕೋರ್ಟ್ಗೆ ಹೋಗಿ ಆಯಿತು, ಏನೋ ಆಯಿತು, ಸುಮ್ಮನೆ ನ್ಯೂಟ್ರಲ್ ಆಗ್ಬಿಡ್ಬೇಕಿತ್ತು. ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದು ಹೈಕೋರ್ಟ್ಗೆ ಹೋಗಿ ವಾಪಸ್ ಬರೋಕ್ಕೆ ನೋಡ್ತಾ ಇದ್ದಾರೆ ಅವರು, ನಡೆದ್ಬಿಡುತ್ತೆ ಅಂತ. ಇಲ್ಲ, ಅದೇ ಅದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೈಕೋರ್ಟ್ ಹೇಳಿದೆ, ನೀವು ಅವರು ಸರಿಯಾದ ರೀತಿಯಿಂದ ಕ್ರಮಬದ್ಧವಾಗಿ ತೆಗೆದಿಲ್ಲ, ಕ್ರಮಬದ್ಧವಾಗಿ ತೆಗೀರಿ ಅಂತ ಹೇಳಿದೆ ಅಷ್ಟೇ. ನೋಡಿ ಶಿವಶಂಕರಪ್ಪನವರೇ, ಆವಾಗ ನಿಮ್ಮ ಸರ್ಕಾರ ಇತ್ತು, ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ರೂ ಅಲ್ಲಿ ಕೂರಿಸ್ಬಿಟ್ರು. ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬಿಡುತ್ತೆ. ಈಗ ಗೌರ್ಮೆಂಟ್ ನಿಮ್ಮನ್ನು ತೆಗೆದಾಕ್ತು, ನೀವು ಹೈಕೋರ್ಟ್ಗೆ ಹೋಗಿ ವಾಪಸ್ ಬಂದು ಕುರ್ಚಿ ಕೊಡಿ ಅಂತ ಕೂತಿದ್ದೀರಿ ಅಲ್ಲೇನೋ ಸರಿ ಮಾಡೋಕ್ಕೆ. ಈಗ ನಾಳೆ ಕ್ಯಾಬಿನೆಟಲ್ಲಿ ಮತ್ತೆ ತೆಗೆದಾಕ್ತಾರೆ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಹೌದು. ಹಾಗಾಗಿ ವ್ಯವಸ್ಥೆ ಎದುರು, ಸರ್ಕಾರಗಳೆದುರು ವ್ಯಕ್ತಿ ಅನ್ನೋನು ಭಾಳ 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 ಸಣ್ಣವನು. ಸಂಸ್ಥೆಯಾಗಿ ನೀವು ಏನೋ 300 ಜನ KS ಆಫೀಸರ್ಗಳನ್ನ ಸೆಲೆಕ್ಟ್ ಮಾಡಿಬಿಡ್ಬೋದು. ಹೌದು, ಸಂವಿಧಾನ ನಿಮಗೆ ಕೊಟ್ಟಿರುವ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಹಿಂದಿನ ಬಾಗಿಲಿಂದ ದಂಧೆಗಳು ಮಾಡಿಬಿಡ್ಬೋದು. ಆದರೆ ಸರ್ಕಾರದ ವಿರುದ್ಧ ನಿಂತಾಗ ನೀವು ಅನ್ಯಾಯದ ಹಾದಿಲಿದ್ದರೆ ಬಚಾವಾಗೋದು ಭಾಳ ಕಷ್ಟ. ಇವರು ಈ ಹಿಂದೆ HN ಕೃಷ್ಣ ಅಂತ ಹೇಳಿದರು, ಅವರು ಜೈಲಿಗೆ ಹೋದರು. ಅವರು ಏನಂತ ಡೆಂಟಲ್ ಡಾಕ್ಟರ್ ಅವರು, ಪಾಪ ಅವರ ಎಲ್ಲರೂ ಮಾಡಿದ್ದನ್ನು ಅವರೊಬ್ಬರ ಮೇಲೆ ಹಾಕಲಾಯ್ತದು. ಯಾರ್ಯಾರು ಪಾರಾಗಿಬಿಟ್ರು ಅವರೊಬ್ಬರ ಮೇಲೆ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಅಂಥದ್ದನ್ನು ಏನಂತಂದ್ರೆ ಇವರು ಪಾಠ ತೆಗೆದುಕೊಳ್ಳಿಲ್ಲ, ಲೆಸನ್ ಕಲೀಲಿಲ್ಲ. ನನಗನ್ಸೋದು ಸರ್, ಶಿವಶಂಕರಪ್ಪನವ್ರು ಇದುವರೆಗೆ ಏನೇನು ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ, ಯಾವ್ಯಾವ KS ಆಫೀಸರ್ಗಳಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಅದೆಲ್ಲದರ ಬಗ್ಗೆ ತನಿಖೆ ಮಾಡಬೇಕು. ಇವರು ಬರೀ ಪಶುವೈದ್ಯಾಧಿಕಾರಿಗಳ ಈ ಕೇಸನ್ನು ಎತ್ಕೋಬಾರ್ದು. ಹೌದು, ಇವರು ಯಾವ್ಯಾವ ಪೋಸ್ಟಿಂಗ್ಗಳಿಗೆ ಅಂಕಿತ ಹಾಕಿದಾರೋ ಅದನ್ನೆಲ್ಲ ನಲ್ ಆ್ಯಂಡ್ ವೈಡ್ ಮಾಡಬೇಕು. ಕರೆಕ್ಟ್. ಸರ್ಕಾರ ಏನಾದ್ರು ಸೀರಿಯಸ್ ಆಗಿದ್ದರೆ ದಯಮಾಡಿ ಇವರ ಅವಧಿಯಲ್ಲಿ ಏನೇನು ರಿಕ್ರೂಟ್ಮೆಂಟ್ ಆಗಿದೆ ಅದೆಲ್ಲವನ್ನು ತನಿಖೆ ಮಾಡಿಸಿ. ಇವ್ರು ಕೊಟ್ಟರೆ ಸಾಕು, ಕಂಡುಹಿಡಿತಾರೆ ಅವರು. ಏನಿಲ್ಲ, ಇವತ್ತು ಎಕ್ಸಾಮ್ ಕೊಟ್ಬಿಟ್ರಂತೆ, ಆ ಹುಡುಗರನ್ನೆಲ್ಲ ಕರೆಸಿ, ಆಯಿತು ಈ ಪೇಪರ್ ನಿನಗೆ ಇಷ್ಟು ಕಡಿಮೆ ಬಂದಿದೆ, ಇದೊಂದು ಸಬ್ಜೆಕ್ಟಲ್ಲಿ ನೀವೆಲ್ಲರಿಗೂ ಜಾಸ್ತಿ ಬಂದುಬಿಟ್ಟಿದ್ದಲ್ಲ, ಹೆಂಗಪ್ಪ ಅದರಲ್ಲಿ 3 ತೆಗಿಯೋನು, ಇದರಲ್ಲಿ ಔಟ್ ಆಫ್ ಔಟ್ ಹೆಂಗೆ ತೆಗೆದೆ, ಹೀಗೆ ಅದನ್ನೇ ಹಿಡಿಯೋದೇನು ದೊಡ್ಡ ವಿಚಾರ ಆಗೋದಿಲ್ಲ. CBI ಆಯಿತು, ED ಆಯಿತು, ಸಪರೇಟ್ ಸೆಲ್ಗಳು ಇದಾವಲ್ಲಿ. ಕರೆಕ್ಟ್. ಈಗ ಯಾವುದೇ ಒಂದು ಇದ್ರದ್ದು ಎಲೆಕ್ಟ್ರಾನಿಕ್ಕು ಎಲ್ಲ ಕಂಪ್ಯೂಟ್ರಿಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ರೈತಂತಂದ್ರಪ್ಪ ಅಂದ್ರೆ ಅದಕ್ಕೆ ಒಂದು ಬೇರೆ ಇವರು ಏನಂತಾರೆ, ಇವರು IT-BT ಅವರು ಒಂದು ಸೆಲ್ ಮಾಡಿರ್ತಾರೆ. ಹಾಗೆ ಇಲ್ಲಿ ಏನಂತಾರೆ, ಇದು ಯಾವುದು ಇದು ಅನಿಮಲ್ ಹಸ್ಬೆಂಡ್ರಿದು ಬಂತಂದರೆ ಅದರದ್ದೇ ಒಂದು ಎಕ್ಸ್ಪರ್ಟ್ಸ್ನ ಕರೆಸಿಬಿಡ್ತಾರೆ ಅವರು, ಏನು ಮಾಡಿದರೆ ಎಲ್ಲಿ ಸಿಗಾಕ್ತಾರೆ ಅಂತೇಳಿ. ಈಗ ಅದನ್ನೆಲ್ಲ ಟೆಕ್ನಿಕಲಿ ಇಟ್ ಈಸ್ ಈಸಿ ಸರ್, ಅಷ್ಟೇ. ಈಗ ಅನರ್ಹರು ದುಡ್ಡು ಕೊಟ್ಟು ಹೋಗಿದ್ರೆ, ಕಾಪಿ ಹೊಡೆದು ಹೋಗಿದ್ರೆ ನೀವು ಯಾವ ಕಾರಣಕ್ಕೂ ಬಚಾವ್. ಒಂದು ಸತಿ ಕೋರ್ಟ್ಗೆ ಹೋದ್ಮೇಲೆ ಇವೆಲ್ಲ ಓಕೆ. ಈಗ ಕೆಲವು ಬ್ಯಾಚ್ಗಳು ಹಿಂಗೆ ತಾಳಿ ಭಾಗ್ಯದ ಕೆಳಗಡೆ ಹೋಗಿ ಹಣ ಕೊಟ್ಟು ಹೋಗಿ ರಿಟೈರ್ಮೆಂಟ್ ಆಗೋರ್ಗು ಹಿಂಗೆ ತಳ್ಕೊಂಬಂದ್ಬಿಟ್ರು. ಈ ದೇಶದ ದುರಂತ ಅದು. ಅಲ್ಲ, ನೀವು ಈಗ ಹೇಳ್ತಾ ಇದ್ದೀರಿ, ಈಗ ಯಾಕಂದರೆ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿದ್ದಾರೆ. HN ಕೃಷ್ಣ ಅವರು ಇದರೊಳಗಡೆ ಅವರು ಜೈಲಿಗೆ ಹೋದರು. ಆದರೆ ಅವ್ರ ಅಪಾಯಿಂಟ್ಮೆಂಟು ಮಾಡಿರ್ತಕ್ಕಂಥವ್ರು ಯಾರೂ ಜೈಲಿಗೆ ಹೋಗಲಿಲ್ಲ, ಯಾರಿಗೂ ಹೋಗಲಿಲ್ಲ ಇಲ್ಲಿವರೆಗೂ. ಯಾರು ಜೈಲಿನಲ್ಲಿರಬೇಕಾಗಿತ್ತೆ ಅವರೇ ಇವತ್ತೇನಪ್ಪ ದಂಡಾಧಿಕಾರಿಗಳಾಗಿದ್ದಾರಲ್ಲ ಎಷ್ಟೋ ಜನ. ಇವರಿಂದ ದೇಶ ಉದ್ಧಾರ ಆಗೋಂದ್ರೆ ಎಲ್ಲಿಂದ ಆಗಬೇಕು? ಪ್ರಾಮಾಣಿಕವಾಗಿ ಓದ್ದೋರು, ನಿಜವಾಗ್ಲೂ ರಿಸರ್ವೇಷನಲ್ಲಿ ಕೆಲಸ ಸಿಗಬೇಕಾದವರು ಅವ್ರ ಊರಲ್ಲಿ ದನ ಕಾಯ್ತಾ ಇದ್ದಾರೆ. ಈ ಭ್ರಷ್ಟರು, ದುಷ್ಟರು, ಆಮೇಲೆ ಅಕ್ರಮವಾಗಿ ಯಾರು ಅವರು KS ಆಗಿದ್ರು, AC ಅವು ಇವು ಎಲ್ಲ ಕೆಲವರೆಲ್ಲ ಅವ್ರದ್ದು ಲಿಟ್ರಲಿ ಅಟ್ಟಹಾಸ ಅವ್ರದ್ದು ಅಲ್ಲ ರೀ, ಸೊಸೈಟಿಯ ಮೇಲೆ ಅಲ್ಲ. ಅವರು ಎಲ್ಲ ಒಂದು ಕ್ಯಾಕಸ್ ಮಾಡಿಕೊಂಡು ಎಲ್ಲ 100 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ರಂತೆ. ಸಂಗ್ರಹ ಮಾಡಿ ಅದು ಕೋರ್ಟ್ನಲ್ಲಿ ಹೆಂಗೆ ಫೈಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಏನಪ್ಪ ಅಂದ್ರೆ ಅದನ್ನ ಹಶಪ್ ಮಾಡಿಸ್ಬೇಕು, ಅದಕ್ಕಾಗಿ ಬಳಸಿದ್ರಂತೆ.
ಅದು ಏನಂತಂದರೆ ಇವತ್ತೆಲ್ಲ ವಿಚಾರಗಳು ಚರ್ಚೆಗೆ ಆಗ್ತಾಗ್ತಕ್ಕಂಥವು. ಇಡೀ ಇದನ್ನು ಸೀರಿಯಸ್ ಆಗಿ ಪರಿಶೀಲನೆ ಮಾಡಬೇಕು, ಪರ್ಸ್ಯೂ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಈ ಕಡೆ ಗಮನ ಹರಿಸ್ಬೇಕು. ರಾಜ್ಯದಲ್ಲಿ ಏನಾಗ್ತಾ ಇದೆ ಕೇಂದ್ರ ಸರ್ಕಾರ ಮೋದಿಯವ್ರಿಗೆ ಗಮನ ಹರಿಸ್ಬೇಕು, ಅಮಿತ್ ಶಾ ಅವರು ಗಮನ ಹರಿಸ್ಬೇಕು, ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಆದ ನಮ್ಮ ಜೋಶಿ ಪ್ರಹ್ಲಾದ್ ಚಾ ಅವರು ಗಮನ ಹರಿಸ್ಬೇಕು. ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಹಾಡದೇ ಇದ್ದರೆ ಸಿದ್ದರಾಮಯ್ಯನವರು ಮಾತಾಡಬೇಕು. ಈ ಕೇಸಲ್ಲೂ ಮಾತಾಡಬೇಕು ಅವರು. ಕಾವೇರಿನಲ್ಲಿ ಸುಮ್ಮನೆ ಕೂತ್ರೆ ಆಗಲ್ಲ. ಕಾವೇರಿ ಬಿಡ್ತಾ ಇಲ್ಲ ಅಂತ ಇವರು ಅನುಗ್ರಹ ಬೇಡ ಅಂತ ಈಗ ಕುಮಾರಕೃಪಾದಲ್ಲಿ ಬಂದು ಹಳೆಯ ಬಿಲ್ಡಿಂಗಲ್ಲಿ ಮುಖ್ಯಮಂತ್ರಿಗಳು ಪಾಪ ಇವ್ರು ಜಾಗ ಬಿಟ್ಟರೆ ತಾನೇ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು. ಆದರೆ ಏ ಅಲ್ಲ, ಇವರು ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ, ನಾನು ಈಗ ಕೇವಲ ಶಾಸಕ ಅಂತ ಹೇಳ್ತಾರೆ, ಮತ್ತು ಕಾವೇರಿಯಲ್ಲಿ ಯಾಕೆ ಕೊಡ್ತಾರಂತ. ಹೌದು ಅಲ್ಲ, 10 ಜನ ಗನ್ಮೆನ್ಗಳು ಯಾಕೆ? 10 ಜನ ಗನ್ಮೆನ್ಗಳು. ಆಮೇಲೆ ಏನಂತ ಹೇಳಿದ್ರೆ ಒಂದು ಅವರಿಗೆ ಇದನ್ನು ಯಾವುದೋ ಶಾಸಕರ ಭವನದಲ್ಲಿ ಒಂದು ರೂಮು ಕೊಡಬೇಕು ಅವ್ರಿಗೆ. ನಾನು ಕೇಳಿದರೆ ಇರುತ್ತೆ. ಹೌದಾ? ದೊಡ್ಡ ದೊಡ್ಡ ಹೋರಾಟಗಾರರು ಅವರೆಲ್ಲ ಶಾಸಕರ ಭವನದಲ್ಲೇ ಎದ್ದು ಹೋರಾಟ ಮಾಡಿ ಹೋಗಿರ್ತಕ್ಕಂಥವ್ರು. ಅರಸೂರ ಹೆಸರು ಹೇಳೋ ನೀವುಗಳು ಇವತ್ತು ಇನ್ನೊಂದು ಸುದ್ದಿ ಎಲ್ಲೋ ನೋಡಿದೆ ಸರ್. ಅರಸೂರು ಮನೆ ಪಾಳು ಬಿದ್ದಿದೆಯಂತೆ ಸರ್. ಏನು ಸರ್ ಕಾಂಪಿಟೇಷನ್ನು? ಅರಸು ಶಿಷ್ಯ ನಾನು ಅಂತ ಒಬ್ಬರು, ಅರಸು ಶಿಷ್ಯ ನಾನು ಅಂತ, ನಾನು ಅಭಿನವ ಅರಸು ಅಂತ ಒಬ್ಬರು. ಅಂದರೆ ಅರಸುನ ದೇವರು ಮಾಡಿದ್ರಿ, ಅರಸು ಮನೆ ಬಿದ್ದು ಹೋಗ್ತಾ ಇದೆಯಂತೆ. ಅಂದರೆ ಅದು ಕಾಣ್ತಾ ಇಲ್ವಾ ಅಂತ ಬರೀ ಹೆಸರು ಬೇಕು ಅರಸುದು. ಹೌದು, ಅರಸು ಸಮಾಧಿ ಮೇಲೆ ಕಾಗೆ ಗೂಬೆಗಳು ಕೂತ್ಕೊತಾ ಇದೆಯಂತೆ. ಅದು ಯಾರಿಗೂ ಬೇಕಾಗಿಲ್ಲ. ಅದರ ಹಾಳಾಗೋಗಲಿ. KPC ಕರ್ನಾಟಕ ಉದ್ಧಾರ ಆಗಬೇಕು ಅಂದರೆ ಇತಿಹಾಸ ನನಗೆ ಜ್ಞಾಪಿಸ್ಬೇಕು ಅಂತ ಇವ್ರು ಎಲ್ರಿಗೂ ಆಸೆ. ನಾನು ಇತಿಹಾಸದಲ್ಲಿ ಅಚಲವಾಗಿರ್ಬೇಕು, ನನ್ನ ಆಚಂದ್ರಾರ್ಕವಾಗಿ ನನ್ನ ಹೆಸರು ಉಳಿಬೇಕು ಅಂತ ಆಸೆ. ಹಂಗಿರಬೇಕು ಅಂತ ಹೇಳಿದ್ರೆ ಈ ಎಕ್ಸಾಮಿನೇಷನ್ ಸಿಸ್ಟಮ್ನ ಸರಿ ಮಾಡಿ. ಯಾರ್ಯಾರ ಕಾಲದಲ್ಲಿ ಯಾರ್ಯಾರನ್ನ ಕೂರಿಸಿದ್ರಿ, ಯಾರ್ಯಾರನ್ನ ಯಾವ್ಯಾವ ಕಾರಣಕ್ಕೆ ತಗೊಂಡೋಗಿ ಕೂರಿಸಿದ್ರಿ, ಅವೆಲ್ಲ ಎಂಥ ಅಧ್ವಾನಗಳು ಮಾಡಿದ್ರು. ಯಾವ್ಯಾವ ಮಿನಿಸ್ಟ್ರು ಯಾರ್ಯಾರು ಎಷ್ಟೆಷ್ಟು ಕೋಟಾ ತೊಗೊಂಡಿದ್ರು. ನನಗಿಷ್ಟು ಈ ಪೋಸ್ಟ್ಗಳು ಕೋಟಾ, ನನಗೆ ಈ ಪೋಸ್ಟ್ಗಳು ಕೋಟಾ ಅಂತೇಳಿ ಅವರು ಟಿಕ್ ಹಾಕಿದ್ದು ಅಲ್ಲಿ ಸೆಲೆಕ್ಷನ್ ಆಗ್ತಿದ್ವು ಅಂತ ಅಲ್ವಾ? ಅಂತ ಏನು ಇದು ಕತೆ ಅಂತ. ಈ ಥರ ಹಣಕ್ಕೆ ಪೊಸಿಷನ್ ತಗೊಂಡು ಕೂತ ಭ್ರಷ್ಟರು ಏನು ಮಾಡ್ತಾರೆ, ಇಡೀ ಸೊಸೈಟಿಯ ಆರೋಗ್ಯವನ್ನು ಹಾಳು ಮಾಡ್ತಾರೆ. ಇವತ್ತೇನೋ ನಿಮ್ಮ ಪವರ್ ಇದೆ ನಡೆದೋಗುತ್ತೆ, ಆದರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ನಿಮ್ಮ ಮಕ್ಕಳು ನೀವು ಮಾಡಿ ಆಸ್ತಿ ಮಾಡಿ ಇಟ್ಟಿದ್ದೀರಲ್ಲ, ಈ ಆಸ್ತಿನ ಇದೇ ಭ್ರಷ್ಟರು ತಮ್ಮ ಅಧಿಕಾರವನ್ನು ಬಳಸಿ ನೀವು ಸಂಪಾದನೆ ಮಾಡಿರೋ ಅಕ್ರಮ ಆಸ್ತಿ ಮತ್ತು ಆಸ್ತಿಗಳ ಮೇಲೆ ಕಣ್ಣು ಹಾಕ್ತಾರೆ. ಇದೇ ಭ್ರಷ್ಟರು KPSC ಮೂಲಕ ಪವರ್ ಹಿಡಿದಿರೋ ಭ್ರಷ್ಟರು. ನೀವು ಯಾವ ಪವರ್ನ ಬಳಸಿ ಈ ಕ್ರಿಮಿಗಳನ್ನ ಅಲ್ಲಿ ತಗೊಂಡೋಗಿ ಕೂರಿಸಿದ್ರು, ಇದೇ ಕ್ರಿಮಿಗಳು ನಾಳೆ ನಿಮ್ಮ ವಂಶಜರನ್ನು ಬೇಟೆ ಆಡ್ತಾರೆ. ಲಿಟ್ರಲಿ ಬೇಟೆ ಆಡ್ತಾರೆ. ಏನು ಸರ್? ಲಿಟ್ರಲಿ ಬೇಟೆ ಆಡ್ತಾರೆ. ನೀವು ಹೇಳಿದ್ನಲ್ಲ ಸರ್ ಹಿಂದೆ, ಯಾವುದೋ ಸ್ಪ್ಯಾನಿಷ್ ಗಾದೆ ಹೇಳಿದ್ವಲ್ಲ ಸರ್. ತಾತ ಜಮೀನು ತಗತಾನೆ, ಮಗ ಅದರಲ್ಲಿ ಬಿಲ್ಡಿಂಗ್ ಕಟ್ತಾನೆ, ಮೊಮ್ಮಗ ಅದನ್ನು ಮಾರ್ತಾನೆ, ಮರಿ ಮಗ ಭಿಕ್ಷೆ ಬೇಡ್ತಾನೆ ಅಂತ. ನೀವೇನೋ ಜಮೀನು ತಗೊಂಬಿಟ್ಟಿದ್ದೀರಿ ಆಸ್ತಿ ಮಾಡಿ, ಪವರಲ್ಲಿ ಕೂತು ಇಡೀ ಇದೇ ಬ್ಯೂರೋಕ್ರಸಿನ ಬಳಸ್ಕೊಂಡು ಬಾಚಿ 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 ಆಸ್ತಿ ಮಾಡಿದ್ದೀರಿ. ನಿಮ್ಮ ಮಗ ನಿಮ್ಮದನ್ನೆಲ್ಲ ನೋಡಿರ್ತಾನೆ, ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತಾನೆ, ಸೌಧ ಕಟ್ತಾನೆ. ನಿಮ್ಮ ಮೊಮ್ಮಗನಿಗೆ ಇದೆಲ್ಲ ಮ್ಯಾನೇಜ್ ಮಾಡೋದು ಗೊತ್ತಾಗಲ್ಲ ಅವನಿಗೆ. ಯಾಕೆಂದರೆ ನಿಮ್ಮ ಅನುಭವ ಬೇರೆ, ಸ್ಟ್ರಗಲ್ ಮಾಡಿರಲ್ಲ. ನಿಮ್ಮ ಮಗನ ಅನುಭವ ಬೇರೆ. ನಿಮ್ಮ ಮೊಮ್ಮಗ ಇದನ್ನು ಮಾರೋಕ್ಕೆ ಶುರು ಮಾಡ್ತಾನೆ, ನಿಮ್ಮ ಮರಿ ಮಗ ತೀರ್ಪೆ ಎತ್ತಾನೆ, ಭಿಕ್ಷೆ ಬೇಡ್ತಾನೆ. ಸ್ಪ್ಯಾನಿಷ್ನ ಗಾದೆ ಅಲ್ಲ. ಈ ಟಿಪ್ಪು ಸುಲ್ತಾನ್ ವಂಶಸ್ಥರು ಮತ್ತು ರಿಕ್ಷಾ ತುಳಿತಾ ಇದ್ದಾರೆ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೀವಲ್ಲ ನಾವು. ಅದಾಗ್ರೆ ಸರ್, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹೆಸರು ತಗೊಳ್ಳಿ ನೀವು. ಜಯೇಶ್ ಪಟೇಲ್ರ ಮನೆ ಜನ ಎಲ್ಲಿದ್ದಾರೆ, BD ಜತ್ತಿಯವ್ರ ಮನೆ ಮಕ್ಕಳಿಗೆಲ್ಲ ಎಲ್ಲಿದ್ದಾರೆ? ಆಯಿತು, ಆ ಕಾಲದಲ್ಲಿ ಏನೋ ಅವ್ರಿಗೆ ದೇವ್ರ ಸಂಪತ್ತು ಕೊಟ್ಟಿದ್ದೆ, ಎಲ್ಲೋಯ್ತದು? ಮರಳಿ ಮಣ್ಣಿಗೆ. ಅದಕ್ಕೆ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, BJP ಎಲ್ಲ ಹಿರಿಯರೇ, ಎಲ್ಲ ಶಾಸಕ ಬಂಧುಗಳೇ, ದಯಮಾಡಿ ಈ ಎಕ್ಸಾಮಿನೇಷನ್ ಸಿಸ್ಟಮ್ನ ಸರಿ ಮಾಡಿ. ಯೋಗ್ಯತೆ ಇರೋನು ಅಲ್ಲಿ ಕೂತ್ಕೊಳ್ಳಿ, ಅದನ್ನು ಮಾಡಿ. ನಮ್ಮ ಸೊಸೈಟಿ ಆರೋಗ್ಯಕರವಾಗಿರುತ್ತೆ, ಬೀದಿಲಿ ಕೊಲೆಗಳಾಗೋದು ನಿಲ್ಲುತ್ತೆ, ಒಬ್ರನ್ನೊಬ್ರು ದೋಚೋದು ನಿಲ್ಲುತ್ತೆ, ಸಂಸ್ಕಾರ ಅನ್ನೋದು ಏನೋ ಸಮಾಜದಲ್ಲಿ ಚಾಲ್ತಿಗೆ ಬರ್ತದೆ. ನೆನ್ನೆ ನೋಡಿದ್ರಲ್ಲ, ಮಗುನ ಗಂಡನನ್ನು ಇಬ್ಬರನ್ನೂ ಕೊಂದಿದ್ದಾಳೆ ಒಂದು ಹೆಂಗಸು ಪಾಪ. ಆದ್ರಕ್ಕೆ ಕೊಂದುಬಿಟ್ಟಿದ್ದಾಳೆ ಮಗುನ ಗಂಡನ ಇಬ್ಬರನ್ನೂ ಒಪ್ಕೊಂಡಿದ್ದಾಳೆ. ಇದು ಭ್ರಷ್ಟ ಸೊಸೈಟಿಯ ನಿರ್ಮಾಣಕ್ಕೆ ದಾರಿ ಆಗುತ್ತೆ. ದಯಮಾಡಿ ಪವಿತ್ರ ಕೆಲಸಗಳಿಗೆ ಭ್ರಷ್ಟನ್ನು ಕೂರಿಸ್ಬೇಡಿ. ಕಾನೂನು ಏನು ಮಾಡುತ್ತೆ? ಇವರೆಲ್ಲ ಸೇರಿಸಿ ಏನು ಮಾಡ್ತಾರೆ? ತಮಗೇನು ಬೇಕೋ ಕಾನೂನು ಮಾಡಿಸ್ಬಿಡ್ತಾರೆ ದುಡ್ಡು ಕೊಟ್ಟು. ಎಲ್ಲವೂ ದುಡ್ಡಲ್ಲಿ ಪರ್ಚೇಸ್ ಆಗೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಜೀವಗಳಿಗೆ ಬೆಲೆ ಎಲ್ಲಿರ್ತದೆ, ಮಾನಗಳಿಗೆ ಎಲ್ಲಿ ಬೆಲೆ ಇರ್ತದೆ, ಸೊಸೈಟಿಯಲ್ಲಿ ನೈತಿಕತೆ ಎಲ್ಲಿ ಉಳಿತದೆ? KPSCದು ಒಂದು ಸಾಮಾನ್ಯ ಪ್ರಕರಣ ಅಲ್ಲ. ಯಾಕೆ ಸಿದ್ದರಾಮಯ್ಯನವ್ರ ಹೆಸರು ನಾವು ಪ್ರಸ್ತಾಪ ಮಾಡಿದ್ವಿ ಅಂದರೆ ಸರ್, ನೀವು ಸಮಾಜವಾದದ ಬಗ್ಗೆ ಮಾತಾಡಿರೋರು, ಸಮಾನತೆ ಬಗ್ಗೆ ಮಾತಾಡಿರೋರು, ದೇವೇಗೌಡರನ್ನ ಫ್ಯೂಡಲ್ ಅವರು ಅಂತ ಕರೀತಾ ಇದ್ದವ್ರು ನೀವು.
BJPನ ಜಾತಿವಾದಿ ಪಕ್ಷ ಅದು ಅಂತ, ಸಂವಿಧಾನ ವಿರೋಧಿ ಪಕ್ಷ, ಕೋಮುವಾದಿ ಅಂತ. ಇದು ಯಾವ ವ್ಯಾಧಿ? ಯಾರ್ಯಾರನ್ನು ಕೂರಿಸಿದ್ರಿ ನೀವು? ಇಡೀ ಸಿಸ್ಟಮ್ನ KPSC 300 ಜನ 350 ಜನ ಎಲ್ಲ ತಾಲೂಕಿಗೆ ದಂಡಾಧಿಕಾರಿಗಳನ್ನ ದುಡ್ಡು ಕೊಟ್ಟವನು ಬಂದು ಕೂತ್ಬಿಟ್ರೆ ಆ ತಾಲೂಕು ಉದ್ಧಾರ ಆಗಕ್ಕೆ ಸಾಧ್ಯ ಇದೆಯಾ? ಆ ತಾಲೂಕಿನ ಬಡವರ ಕತೆ ಏನಾಗಬೇಕು? ಪೊಲೀಸ್ನವರು ಸ್ಟೇಷನ್ಗೆ ಬರೋ ಹೆಣ್ಣು ಮಕ್ಕಳನ್ನ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಅದ್ಯಾರೋ ಒಬ್ಬ ಇದು ಕೈದಿಗಳ ಜೊತೆ ಏನೋ ಅಕ್ರಮ ಸಂಬಂಧ ಅಂತ ಅದ್ಯಾರೋ ಇನ್ಸ್ಪೆಕ್ಟರ್ಗೆ ಇವತ್ತೊಂದು ವಿಡಿಯೋ ಬಂದಿದೆ ನೋಡಿ. ಹೌದೌದು, ಸುದ್ದಿ ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಲೇಡಿ ಇವರು ಇನ್ಸ್ಪೆಕ್ಟರು. ಏನಿದು? ಇದೆಲ್ಲದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಇದೇ ರಿಕ್ರೂಟ್ಮೆಂಟು. ಅವನು ದುಡ್ಡು ಕೊಟ್ಟು ಬಂದಿರೋನು, ಅವನು ದುಡ್ಡು ತಲೆಯಲ್ಲಿ ಇರ್ತದೆ ಹೊರತು ಬೇರೆ ಯಾವುದು ನೀತಿ ನಿಯತ್ತು ಕಾನೂನು ಅವನಿಗೆ ಕಸ ಆಗಿರುತ್ತೆ. ಅವನು ಯಾರೋ IPS ಒಬ್ಬ ಕಂಪ್ಲೇಂಟ್ ಲೇಡಿಗೆ ಏನೋ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ವಿಡಿಯೋ ಲೀಕ್ ಆಗೋಯ್ತು. ಹೋಗಿ ಎಲ್ಲ ಸ್ಟೇ ತಂದು ಅವನಿಗೂ ಒಳ್ಳೆ ಪೊಸಿಷನ್ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಯಾರೋ IPS ಭಾಷಣ, ಒಂದು ಭಾಷಣ ಭೀಕರ ಭಾಷಣ ಸೈಡ್ ಈ ಕಡೆ ತೆಗೆದು ನೋಡಿದ್ರೆ ಅರಿಭಯಂಕರ ಭ್ರಷ್ಟ ಅಂತ ಅವನು. ಮತ್ತಾರೋ IAS ದೊಡ್ಡ ಕಾಮುಕ, ಬೆಳಗ್ಗೆ ಅದೇ ಕೆಲಸ ಅಂತವನು. ಇನ್ನೊಬ್ಬ ಯಾರೋ IAS ಇವತ್ತು ಬೆಳಗ್ಗೆ ಸುದ್ದಿ ಮಾಡ್ತಾ ಇದ್ರು ನಮ್ಮಲ್ಲಿ. ಹೆಣ್ಮಕ್ಳಿಗೆ ಯಾವ ರೇಂಜಲ್ಲಿ ಹರಾಸ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಬರೆದಿದ್ದಾರೆ ಅದರಲ್ಲಿ, ನೋದಕ್ಕೆ ಅಸಹ್ಯ ಆಗುತ್ತೆ. ಇವೆಲ್ಲ ಯಾಕಾಗುತ್ತೆ ಗೊತ್ತಾ ಮುಖ್ಯಮಂತ್ರಿಗಳೇ? ಯಾಕಾಗತ್ತೆ ಗೊತ್ತಾ BJP ನಾಯಕರುಗಳೇ? ಯಾಕಾಗತ್ತೆ ಗೊತ್ತಾ ಶಾಸಕ ಮಹಾಶಯರೇ? ನಾವು ಭ್ರಷ್ಟರನ್ನು ತಗೊಂಡೋಗಿ ಆಡಳಿತಕ್ಕೆ ಕೂರಿಸ್ಬಿಟ್ಟಾಗ ರಾಜಕಾರಣಿಗಳು ಲೆಕ್ಕ ಇಲ್ಲ ಸರ್. ಬ್ಯೂರೋಕ್ರಸಿಯ ಕ್ರೌರ್ಯದ ಮುಂದೆ ಎಲ್ಲವೇನೋ ಹಾಕ್ಕೊಡೋದೇ ಅವರು. ನಮ್ಮ ಸಮಾಜ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾಳೆಯ ಪೀಳಿಗೆ ನಡೆದೋಗುತ್ತೆ ಬಿಡಿ, ನಮ್ದು ಹೆಂಗೋ ಕಲ್ತ್ಬಿಟ್ಟಿದ್ದೀವಿ. ಒಂದು ದೊಡ್ಡ ರಿಸರ್ಚ್ ಆರ್ಟಿಕಲ್ ಬಂದಿದೆ ಸರ್. ಬ್ಯೂರೋಕ್ರಸಿ ಈಸ್ ರೂಲಿಂಗ್ ಅಂಡರ್ ದ ಬ್ಯಾನರ್ ಆಫ್ ಡೆಮೋಕ್ರಸಿ ಅಂತ. ನೀವು ಹೇಳಿದ್ದನ್ನು ಕರೆಕ್ಟ್. ಇವತ್ತು ಅದು ಟೈಟ್ಲೇ ಅದು ಅಲ್ವಾ ಸರ್? ನೋಡಬೇಕು KPSC ಇನ್ನಾದರೂ ಶುದ್ಧೀಕರಣ ಆಗತ್ತಾ. ಆಮೇಲೆ ದೇಶದ ಪ್ರಜ್ಞಾವಂತರಿದ್ದಾರೆ, ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಅದು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಸ್ವಾಮೀಜಿಗಳು ಮಾತಾಡಬೇಕು ಇದ್ರ ಬಗ್ಗೆ. ದೇಶದ ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ಸ್ ಇದ್ದಾರೆ. ಇಲ್ಲ, ಇಡೀ ದೇಶದ ರೋಗಕ್ಕೆ ಕಾರಣ ಈ ನೇಮಕಾತಿ ಹಗರಣ ಅನ್ನೋದನ್ನು ದೊಡ್ಡವ್ರು ಹೇಳಬೇಕು, ಪ್ರಧಾನಮಂತ್ರಿಗಳು ಮಾತಾಡಬೇಕು. ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ನೀವು ರಿಕ್ರೂಟ್ಮೆಂಟ್ ಮಾಡ್ಬೇಕಾರೆ ದುಡ್ಡು ಇಸ್ಕೊಂಡು ಹಣಕ್ಕೆ ಹಾದ್ರಕ್ಕೆ ಯಾರ್ದಾದ್ರು ಪ್ರೇಯಸಿರ್ನ ಕೇಸ್. ಒಬ್ಬ IAS ಆಫೀಸರ್ ಸರ್ ಒಂದು ಯಾವುದೋ ಅಮಾಯಕ ಹುಡುಗಿನ ಡಿವೋರ್ಸ್ ಕೊಡಿಸಿ ಡೆಲ್ಲಿಗೆ ಕಳಿಸಿ ಅವಳಿಗೆ ಓದಿಸೋ ಥರ ಮಾಡಿ ಸೆಕ್ಷುವಲ್ ಫೇವರ್ಗೆ ನಿನಗೆ IAS ಕೊಡಿಸ್ತೀನಿ ಅಥವಾ KS ಕೊಡಿಸ್ತೀನಿ ಅಂತ. ಏನು ಹೇಳಬೇಕು ಇದಕ್ಕೆ?